ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೊಡಮಿ ನೋಡಿದನಮ್ಮಿ ಅವಳು ಮಾಡೋಕ್ಕೊಂದು ಕೆಲಸ ಆಗೋದ್ರಿಂದ ನನ್ನ ಜೀವನ ಮಾಡೋಕೆ ಏನು ತೊಂದರೆ ಇಲ್ಲ ಅಂತ ಒಂದೇ ಕಾಲಲ್ಲಿ ಕುಣಿತಿದ್ದು. ಈಗ ಅದ್ರ ಬಾಯಿಗೂ ಮಣ್ಣು ಹಾಕಿದ್ದಾಯ್ತು. ಈಗ ಏನಿದ್ರು ಅವರು ಕೂಲಿ ಮಾಡ್ಕೊಂಡು ತಿನ್ಬೇಕು, ಇಲ್ಲ ಅಂದರೆ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು. ಈಗ ಅದು ಉಳಿದಿರೋದು ಅದೆರಡೇ ದಾರಿ ಅವ್ರಿಗೆ. ಅಯ್ಯೋ ಮಾವ, ಅತ್ತೆ ನೀವಿಬ್ರು ಅನ್ಕೊಂಡಂಗೆಲ್ಲ ಅವಳೇನಂತ ಸಾಮಾನ್ಯದವಳಲ್ಲ. ಕೆಲ್ಸ ಹೋಯ್ತು ಅಂತ ಅವರಿಬ್ರು ಏನು ಸುಮ್ಮನೆ ಕೂತಿಲ್ಲ. ಕೆಲ್ಸ ಹೋಗಿದ ತಕ್ಷಣ ಅವಳು ಸೋಲ್ತಾಳೆ, ಬಂದು ನಿಮ್ ಕಾಲ್ ಬುಡಕ್ ಬೀಳ್ತಾಳೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಅಲ್ಲಿ ಬೇರೆದೇ ಏನೋ ನಡೀತಾ ಇದೆ. ಏನ್ ನಡೀತಿದೆ ನೀಲು? ಅವರಿಬ್ರು ಕೆಲ್ಸ ಹೋಯ್ತು ಅಂತ ಸುಮ್ಮನೆ ಕೂತಿಲ್ಲ ಅತ್ತೆ, ಬೇರೆ ಏನೋ ಬಿಸ್ನೆಸ್ ಮಾಡ್ತಾ ಇದಾರಂತೆ. ಬಿಸ್ನೆಸ್ಸಾ? ಹ್ಞೂ ಮಾವ. ಏನ್ ಬಿಸ್ನೆಸ್ ನೀಲು? ಅದೇನೋ ಉಪ್ಪಿನಕಾಯಿ ಬಿಸ್ನೆಸ್ ಅಂತೆ. ಮನೆಯಲ್ಲೇ ಉಪ್ಪಿನಕಾಯಿಗೆ ಏನೇನು ಬೇಕೋ ಅದೆಲ್ಲ ಕಟ್ ಮಾಡಿಕೊಂಡು ಉಪ್ಪಿನಕಾಯಿ ಮಾಡಿ ಪ್ಯಾಕ್ ಮಾಡಿ ಅದನ್ನೆಲ್ಲ ಮನೆಗೆ ಹೋಗಿ ವ್ಯಾಪಾರ ಮಾಡೋದಂತೆ. ಸಿದ್ದು ಮನೆಗೆ ಅಂಗಡಿಗಳಿಗೆ ಎಲ್ಲದಕ್ಕೂ ಹೋಗ್ಬಿಟ್ಟು ಸೇಲ್ಸ್ಮೆನ್ ಥರ ಉಪ್ಪಿನಕಾಯಿ ಬೇಕಾ ಅಂತ ಕೇಳ್ಕೊಂಡು ಮಾರಾಟ ಮಾಡ್ತಾ ಇದ್ದಾರಂತೆ. ಏನ್ ಹೇಳ್ತಿದ್ಯಾ ನೀಲು? ನಮ್ ಸಿದ್ದು ಇದನ್ನೆಲ್ಲ ಮಾಡ್ತಿದ್ದಾನ? ನನ್ನ ಮಗ ರಾಜನ್ ತರ ಇದ್ದ, ಇವತ್ತು ಅವಳಿಗೋಸ್ಕರ ಬೀದಿಗೆ ಹೋಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ದಾನ? ಛೇ, ಅವನಿಗಿದೆಲ್ಲ ಬೇಕಿತ್ತ? ಅವನಿದ್ದಕ್ಕೆ ಒಳ್ಳೆ ಕಾಂಟ್ರಾಕ್ಟರ್ ಆಗ್ಬೋದಾಗಿತ್ತು, ಇಲ್ಲ ಶಾಲೆ ಕಾಲೇಜು ಏನಾದರೂ ಓಪನ್ ಮಾಡ್ಬೋದಾಗಿತ್ತು, ಅಟ್ಲೀಸ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆದರೂ ಮಾಡ್ಬೋದಾಗಿತ್ತು. ಅದೆಲ್ಲ ಬಿಟ್ಬಿಟ್ಟು ಬೀದಿಯಲ್ಲಿ ಉಪ್ಪಿನಕಾಯಿ ಮಾರ್ತಿದ್ದಾನಂತೆ. ಅವನಿಗೆ ಏನು ಹೇಳಲಿ ನಾನು? ಮಾರ್ಕೊಂಡಿರ್ಲಿ ಬಿಡಮ್ಮೆ, ಕಷ್ಟಪಟ್ಟಿರ್ತಾನೆ, ಕಷ್ಟದ ರುಚಿ ಏನು ಅಂತ ಗೊತ್ತಾಗೋದು. ನನ್ನ ಮಗ ಇದನ್ನೆಲ್ಲ ಮಾಡ್ತಿದ್ದೇನಂತ ಕೇಳೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಿದೆ ರೀ. ಇದೆಲ್ಲ ಅವಳಿಂದನೇ ಆಗ್ತಿರೋದು. ಅವಳನ್ನ ಅವನಿಂದ ದೂರ ಮಾಡೋದು ಹೇಗೆ, ಅವಳು ಸವಾಸನ ಬಿಡಿಸೋದು ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅತ್ತೆ, ಇದೆಲ್ಲ ಯಾವುದು ಮಾವನ್ಗೆ ಕಷ್ಟನೇ ಇಲ್ಲ. ಮಾವನ ಕೈಲಿ ಇದೆಲ್ಲಾನು ಆಗುತ್ತೆ ಬಿಡಿ. ನನ್ನ ಕೈಲೇನೋ ಹೋಯ್ತು ನೋಡಿ ಮಾವ, ಈಗ ಸಿದ್ದು ಮೇಲೆ ಆಲ್ರೆಡಿ ಒಂದು ಕೇಸ್ ಇತ್ತು. ಅವನು ಜೈಲಲ್ಲಿದ್ದಾಗ ನೀವೇ ತಾನೇ ಬೇಲ್ ಕೊಟ್ಟು ಅವನನ್ನ ಆಚೆ ಕರ್ಕೊಂಬಂದಿದ್ದು. ಈಗ ಅವರಿಬ್ಬರು ನಾವು ಪರ್ಮನೆಂಟ್ ಆಗಿ ದೂರ ಮಾಡಬೇಕು ಅಂತ ಅಂದರೆ ಏನಾದರೂ ಒಂದು ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು. ಇವಾಗ ನಾವೇನಾದರೂ ಅವ್ರನ್ನ ದೂರ ಮಾಡಿದ್ವಿ ಅಂತ ಅಂದರೆ ಅವರಿಬ್ಬರನ್ನ ಆಮೇಲೆ ಪರ್ಮನೆಂಟ್ ಆಗಿ ದೂರ ಮಾಡೋದು ಅಂತ ಏನು ಕಷ್ಟದ ಕೆಲಸ ಅಲ್ಲ. ಆ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ನಮ್ಗೆ ಈ ಟೈಮ್ ಸಿಗಬೇಕು ಅಂತ ಅಂದರೆ ನೀವು ಮತ್ತೆ ಸಿದ್ದು ಮೇಲೆ ಹಾಕಿರೋಂಥ ಕೇಸ್ನ ಅಂದರೆ ಬೇಲ್ನ ವಾಪಸ್ ತಗೊಂಡು ಸಿದ್ದು ಜೈಲಿಗೆ ಹೋಗೋ ಹಾಗೆ ಮಾಡಬೇಕು ಅಷ್ಟೇ. ಲಕ್ಷ್ಮೀ ನಿವಾಸ